ಕ್ಷೇತ್ರದ ಮಹಾ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಸಭಾ ಚುನಾವಣೆ 2024ರ ಚುನಾವಣಾ ರಿಸಲ್ಟ್ ಡೇ ನಾಳೆ ಫಲಿತಾಂಶ ಬರಲಿದೆ. ದೇಶದ ಎಲ್ಲರ ಚಿತ್ತ ಇದರತ್ತ ನೆಟ್ಟಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಲೋಕಸಭಾ ಚುನಾವಣಾ ಫಲಿತಾಂಶ ಇನ್ನೇನು ನಾಳೆ ಬಾಕಿ ಇರೋ ಈ ಹೊತ್ತಿನಲ್ಲೇ ಜೆಪಿ ನಡ್ಡಾ ನಿವಾಸದಲ್ಲಿ ಬಿಜೆಪಿ ನಾಯಕರುಗಳು ಮಹತ್ವದ ಸಭೆ ನಡೆಸಿದ್ದಾರೆ. ಯಾವೆಲ್ಲ ವಿಚಾರ ಇರಬಹುದು, ನಾಳೆ ಗೆದ್ದರೆ ರ್ಯಾಲಿ ಹೇಗೆ ಮಾಡಬೇಕು ಅಂತ ಇರಬಹುದಾ, ಅಥವಾ ಎಷ್ಟು ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಅಂತ ಇರಬಹುದಾ? ಜೆಪಿ ನಡ್ಡಾ ನಿವಾಸದಲ್ಲಿ ನಡೀತಾ ಇರತಕ್ಕಂಥ ಈ ಮಹತ್ವದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಸೋಲು ಗೆಲುವಿನ ವಿಚಾರ ಚರ್ಚೆ ಆಗಬಹುದಾ, ಅಥವಾ ಗೆದ್ದ ತಕ್ಷಣ ಯಾವ ರೀತಿಯಲ್ಲಿ ರ್ಯಾಲಿ ಮಾಡಬೇಕು ಅನ್ನೋದು ಚರ್ಚೆ ಆಗಬಹುದಾ? ಎನ್ಡಿಎ ಗೆಲುವಿನ ಸಾಧ್ಯತೆ ಹೆಚ್ಚಳ ಕಾಣ್ತಾ ಇರೋದ್ರಿಂದ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡ್ತಾ ಇದ್ದಾರಾ? ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಿಂದ ಬಿಜೆಪಿ ರ್ಯಾಲಿ ನಡೆಸುತ್ತಂತೆ. ಬಿಜೆಪಿ ಕಚೇರಿವರೆಗೂ ವಿಜಯೋತ್ಸವ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೋದಿ 3.0 ಸಂಭ್ರಮಾಚರಣೆ ಬಗ್ಗೆ ನಾಯಕರು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಈ ಗೆಲುವು ಒಂದು ವೇಳೆ ಗೆದ್ದರೆ ಆ ಗೆಲುವು ಬಹಳ ಸಿಂಬಾಲಿಕ್ ಆಗಿರುತ್ತೆ. ಅದನ್ನ ಅಷ್ಟೇ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಕಳೆದ ಸಾರಿ 2019, 2014ರಲ್ಲೂ ಕೂಡ ಆ ಗೆಲುವಿನ ಆಚರಣೆ ಬಹಳ ವಿಶೇಷವಾಗಿತ್ತು. ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಅದಿರುತ್ತೆ. ರೈಟ್, ಜೆಪಿ ನಡ್ಡಾ ನಿವಾಸದಲ್ಲಿ ನಾಯಕರ ಮೀಟಿಂಗ್. ನಾಳೆ ಗೆಲುವಿನ ಸಿಹಿ ಹಂಚ್ಕೊಳ್ಳೋದಕ್ಕೆ, ಆ ಸಂಭ್ರಮವನ್ನು ಹಂಚ್ಕೊಳ್ಳೋದಕ್ಕೆ ಆಲ್ರೆಡಿ ಲಡ್ಡುಗಳು ತಯಾರಾಗ್ತಾ ಇದ್ದಾವೆ. ಅಂದರೆ ಅಷ್ಟರ ಮಟ್ಟಿಗೆ NDAಗೆ ಗೆಲುವಿನ ಖಚಿತತೆ ಇದೆಯಾ? ಹಾಗಾದರೆ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಲಡ್ಡುಗಳನ್ನ ಸಾವಿರ ಸಂಖ್ಯೆಯಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನಾಳೆ ದೆಹಲಿನಲ್ಲೂ ಕೂಡ ಮೇಜರ್ ಸೆಲೆಬ್ರೇಷನ್ಸ್ ಆಗತ್ತೆ ಅನ್ನುವಂಥ ನಿರೀಕ್ಷೆಗಳನ್ನ NDA ಪಾಳೆಯ ಇಟ್ಕೊಂಡಿದೆ. ಹಾಗಾಗಿ ಲಡ್ಡು ರೆಡಿ ಮಾಡ್ತಾ ಇದ್ದಾರೆ. ಗೆಲುವು ಅಂತಂದ್ರೆ ಇದು ಸುಮ್ಮನೆ ಗೆಲುವು ಆಗೋದಿಲ್ಲ. 3ನೇ ಅವಧಿಗೆ ಮೋದಿ 3.0 ಗೆಲುವು ಆಗತ್ತೆ. 3ನೇ ಬಾರಿಗೆ ಒಂದು ಅಖಂಡ ದಿಗ್ವಿಜಯವನ್ನ ಸಾಧಿಸಿದಂತಹ ಒಂದು ಹೆಮ್ಮೆ ಇರುತ್ತೆ. ಅಫ್ಕೋರ್ಸ್ ದಿಗ್ವಿಜಯ ಅಂತ ಹೇಳಕ್ಕಾಗಲ್ಲ, ಯಾಕಂತಂದ್ರೆ ಇತರೆ ಪಾರ್ಟಿಗಳಲ್ಲೂ ಕೂಡ ಒಂದಷ್ಟು ಸೀಟ್ಸ್ ಬರುತ್ತೆ. ಎನಿವೆ NDA ಅಧಿಕಾರ ನಡೆಸೋದಕ್ಕೆ ಬೇಕಾದಷ್ಟು ಸೀಟನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ 400 ಪಾರ್ ಆಗ್ಲಿಕ್ಕಿಲ್ಲ ಅನ್ನುವಂಥ ಭಯ ಇರುವ ಹೊತ್ತಿನಲ್ಲೇ ದೆಹಲಿ ಗದ್ದುಗೆಯನ್ನ ಹಿಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟಂತೂ ಬರುತ್ತೆ ಅನ್ನೋಂಥ ನಿರೀಕ್ಷೆ ಕೂಡ ಇದೆ. ಹಾಗಾದ್ರೆ ಏನಾಗುತ್ತೆ ನಾಳೆ ಫಲಿತಾಂಶ, ಅದು ನಾಳೆನೇ ಗೊತ್ತಾಗತ್ತೆ. ಆದರೆ ರಾಜಕೀಯ ವಿಶ್ಲೇಷಕರು NDAಗೆ ಗೆಲುವಿನ ಸಾಧ್ಯತೆಯನ್ನ ಹೆಚ್ಚಳ ಅಂತ ತೋರಿಸ್ತಾ ಇದ್ದಾರೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.